ನಮ್ಗೆಲ್ರಿಗೂ ಗೊತ್ತು ಹಲ್ಲಿನ ಸಮಸ್ಯೆ ತುಂಬಾನೇ ನೋವುಂಟು ಮಾಡುತ್ತೆ ಅಂತ. ಆದರೆ ಹಲ್ಲಿನ ಚಿಕಿತ್ಸೆ ತುಂಬ ದುಬಾರಿ. ಎಷ್ಟೋ ಜನ ಈ ದುಬಾರಿ ಚಿಕಿತ್ಸೆ ಯಾಕಪ್ಪ ಅಂತ ಯೋಚನೆ ಮಾಡಿಕೊಂಡು ಜಸ್ಟ್ ಟ್ಯಾಬ್ಲೆಟ್ಸ್ ತಗೊಳ್ಕೊಳ್ತಾ ಈ ಚಿಕಿತ್ಸೆಯನ್ನ ಮುಂದೆ ಹಾಕ್ತಾ ಇರ್ತಾರೆ. ಈ ಸಮಸ್ಯೆಯನ್ನು ಮನಗಂಡ ರಾಜ್ಯ ಸರ್ಕಾರ ಇದೀಗ ಹೊಸ ದಂತ ಯೋಜನೆಯನ್ನ ಜಾರಿಗೆ ತಂದಿದೆ. ಬನ್ನಿ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಯಾಕಂದ್ರೆ ಈ ಒಂದು ವಿಡಿಯೋದಲ್ಲಿ ಇದು ಯಾವ ಯೋಜನೆ, ಯಾರಿಗೆ ಅವಶ್ಯಕತೆ ಇದೆ, ಯಾರೆಲ್ಲ ಇಲ್ಲಿ ಅರ್ಹತೆಯನ್ನು ಪಡೆದುಕೊಳ್ಬಹುದು, ಈ ಯೋಜನೆಯ ಹಿನ್ನೆಲೆ ಏನು ಅಂತ ಕಂಪ್ಲೀಟ್ ಆಗಿ ವಿವರಣೆಯನ್ನು ಕೊಡ್ತಾ ಇರ್ತೀನಿ. ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್. ಹಲ್ಲಿನ ಸಮಸ್ಯೆಯಿಂದಾಗಿ ಸರಿಯಾಗಿ ಊಟ ಕೂಡ ಮಾಡಲು ಆಗದೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಅನುಭವಿಸುತ್ತಿದ್ದಾರೆ. ದುಬಾರಿ ದಂತ ಚಿಕಿತ್ಸೆಗೆ ಹಣಕಾಸಿನ ಕೊರತೆಯೇ ಬಹುತೇಕ ಜನರಿಗೆ ಅಡೆತಡೆಯನ್ನು ನೀಡುತ್ತಿದೆ ಅಂತ ಇದನ್ನ ಮನಗಂಡ ಕರ್ನಾಟಕ ಸರ್ಕಾರ BPL ಕಾರ್ಡ್ ಹೊಂದಿರುವ ಹಿರಿಯ ನಾಗರಿಕರಿಗಾಗಿ ಉಚಿತ ದಂತ ಪಂಕ್ತಿ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆಯ ಮೂಲಕ ಅರ್ಹ ಫಲಾನುಭವಿಗಳಿಗೆ ಸಂಪೂರ್ಣ ಉಚಿತವಾಗಿ ಕೃತಕ ಹಲ್ಲುಗಳನ್ನು ಅಳವಡಿಸುವ ಅವಕಾಶ ನೀಡಲಾಗುತ್ತೆ. ಯೋಜನೆಯ ಮುಖ್ಯ ಉದ್ದೇಶ ಹಿರಿಯ ನಾಗರಿಕರಿಗೆ ಆರೋಗ್ಯದ ಸುಧಾರಣೆ, ಪೌಷ್ಟಿಕ ಆಹಾರ ಸೇವನೆಗೆ ಸಹಾಯ ಆಗಬೇಕು, ದಂತ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಬೇಕು, ಸಾಮಾಜಿಕ ಆತ್ಮವಿಶ್ವಾಸವನ್ನು ಹೆಚ್ಚಳ ಮಾಡಬೇಕು ಅನ್ನೋದು ಸರ್ಕಾರದ ಭರವಸೆ. ಅಷ್ಟೇ ಅಲ್ಲದೆ ಇದು ಬಡವರ ಸೇವೆ ಮಾತ್ರ ಅಲ್ಲ, ಹೊಸ ಜೀವನಕ್ಕೆ ಆಶಾ ಕಿರಣವಾಗಬೇಕು ಅನ್ನೋದು ಸರ್ಕಾರದ ಒಂದು ಆಸೆ. ಯಾರು ಈ ಯೋಜನೆಯಲ್ಲಿ ಲಾಭವನ್ನು ಪಡಿಬೋದು ಅಂತ ಅಂದರೆ, ಒಂದು BPL ಕಾರ್ಡ್, ಫಲಾನುಭವಿಗಳ ಕುಟುಂಬ BPL ಕಾರ್ಡನ್ನು ಹೊಂದಿರಬೇಕು. 2 ವಯಸ್ಸು, ಕನಿಷ್ಠ 45 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಾಗಿರಬೇಕು. 3 ರಾಜ್ಯದ ನಿವಾಸಿ. ಇನ್ನು ಹೆಚ್ಚಿನದಾಗಿ 4ನೇ ವಿಷಯ ಅಂತಂದರೆ ದಂತ ಸಮಸ್ಯೆ, ಹಲ್ಲುಗಳು ಉದುರಿದವರು ಅಥವಾ ಗಂಭೀರ ದಂತ ಸಮಸ್ಯೆಯನ್ನು ಹೊಂದಿರಬೇಕು. ಅಂಥವರಿಗೆ ಇಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಎಲ್ಲಿ ಚಿಕಿತ್ಸೆ ಲಭ್ಯ ಆಗುತ್ತಾ ಅಂತ ಅಂದರೆ, ಅರ್ಹ ಫಲಾನುಭವಿಗಳು ಈ ಕೆಳಗಿನ ಕೇಂದ್ರಗಳಲ್ಲಿ ಉಚಿತ ಸೇವೆಯನ್ನು ಪಡೆದುಕೊಳ್ಳಬಹುದು. ಸರ್ಕಾರಿ ಜಿಲ್ಲೆ ಆಸ್ಪತ್ರೆ, ದಂತ ವೈದ್ಯಕೀಯ ಕಾಲೇಜುಗಳು. ರಾಜ್ಯಾದ್ಯಂತ ಒಟ್ಟು 44 ಸರ್ಕಾರಿ ಮತ್ತು ಸರ್ಕಾರದಿಂದ ಮಾನ್ಯತೆ ಪಡೆದ ದಂತ ಕಾಲೇಜುಗಳಲ್ಲಿ ನೀವು ಸೇವೆಯನ್ನು ಪಡೆದುಕೊಳ್ಳಬಹುದು. ಬನ್ನಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತ ನೋಡೋಣ. ಈ ಯೋಜನೆಗೆ ಪ್ರತ್ಯೇಕ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವ ಅಗತ್ಯ ಇರೋದಿಲ್ಲ. ಈ ಹಂತಗಳನ್ನು ನೀವು ಪ್ರಯತ್ನಿಸಿ ಸಾಕು. ನಿಮ್ಮ ಹತ್ತಿರದ ಜಿಲ್ಲಾ ಆಸ್ಪತ್ರೆ ಅಥವಾ ದಂತ ಕಾಲೇಜಿಗೆ ಭೇಟಿ ನೀಡಿ ಮತ್ತು ಕೆಳಗಿನ ದಾಖಲೆಗಳು ಅಂದರೆ BPL ಕಾರ್ಡ್, ಆಧಾರ್ ಕಾರ್ಡ್, ವಯಸ್ಸಿನ ದಾಖಲೆ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋಸನ್ನು ಕೊಟ್ಬಿಡಿ. ದಂತ ವೈದ್ಯರಿಂದ ತಪಾಸಣೆಯನ್ನು ಮಾಡಿಸಿಕೊಂಡು ಹಲ್ಲಿನ ಅಳತೆಯನ್ನು ತೆಗೆದುಕೊಳ್ತಾರೆ. ನಿಗದಿತ ದಿನಾಂಕದಂದು ದಂತ ಪಂಕ್ತಿ ಯೋಜನೆಯಡಿ ನೀವು ಇಲ್ಲಿ ಸಂಪೂರ್ಣವಾಗಿ ಉಚಿತ ಚಿಕಿತ್ಸೆಯನ್ನು ಪಡೆದುಕೊಳ್ಬಹುದು. ಒಂದು ಸಲಹೆ ಅಂದರೆ ನೆನಪಿರಲಿ, ಸರ್ಕಾರದ ಯಶಸ್ವಿ ಆರೋಗ್ಯ ಯೋಜನೆಗಳಲ್ಲಿ ಇದು ಕೂಡ ಒಂದು. ಸಾಧ್ಯವಾದರೆ ದಂತ ವೈದ್ಯಕೀಯ ಕಾಲೇಜಿಗೆ ಭೇಟಿ ನೀಡಿ, ಯಾಕಂದರೆ ಅಲ್ಲಿ ಹೆಚ್ಚಿನ ತಜ್ಞರ ಲಭ್ಯವಿರುತ್ತೆ. ಅಲ್ಲಿ ಜನರು ಕೂಡ ಕಡಿಮೆ ಇರಬಹುದು. ಇಂತಹದೇ ಹೆಚ್ಚಿನ ವಿಶೇಷ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮ್ಮ ಆಲ್ ಅಪ್ಡೇಟ್ಸ್ ಕನ್ನಡ ಚಾನೆಲ್ನ ಸಂಪರ್ಕದಲ್ಲಿರಿ. ನಮಸ್ತೆ.